ಬರಲೇ ಬರ ನಿನಗೆ ನೋಡು ಸರಿಯಾಗಿ ಮಾಡಿ ತೋರಿಸ್ಲಿಲ್ಲ ಅಂದರೆ ನೋಡು ನಿನಗೆ ಮನೆ ಮಠ ಏನು ಇರಬಾರ್ದು. ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡಿಕೊಟ್ಟಿದ್ರೆ ಒಂದಿಟ್ಟು ಹೆಂಗೆ ಗೂಡ್ನಾಗ ಇರ್ತಿದ್ನಪ್ಪ ಅಂತ ಹೇಳಿ ಪಶ್ಚಾತ್ತಾಪ ಪಡಬೇಕು. ಹಂಗೆ ಮಾಡೋಗ್ತೀನಿಲ್ಲೋ ಅಪ್ಪ ನನ್ನ ಮಗನೇ. ಅಲ್ಲ ನಾವಿದ್ದಂಗೆ ನಮ್ಗೆ ಇಷ್ಟೊಂದು ಹೊಟ್ಟೆ ಉರಿಸ್ತೀಯ ಅಂದರೆ ಎತ್ತು ತಂದೆ ತಾಯಿನ ಹೊಟ್ಟೆ ಉರಿಸ್ತಾರೆ ನನ್ನ ಮಕ್ಕಳು. ಯಾವತ್ತೂ ಉದ್ಧಾರ ಆಗಲ್ಲ ಕಣೋ, ಯಾವತ್ತೂ ಉದ್ಧಾರ ಆಗಲ್ಲ. ಸುಮ್ಮನೆ ಹೋಗು. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಿಂತ್ಕೊಂಡಿರೋರ್ನ ಯಾಕೆ ಬಂದು ಮಾತಾಡಿಸ್ತಾ ಇದೀಯಾ? ಏನು ಬೇಕಾಗಿಲ್ಲ ಅಂತ ನಾನು ಹೇಳಿದ್ದೀನಿ ತಾನೇ. ಯಾಕೆ ಹೊಟ್ಟೆ ಉರ್ಸೋಕೆ ಹೋಗೋಣ ನಾನು ನಿಮಗೆ? ನಾವೇನು ನಿನಗೆ ಹೊಟ್ಟೆ ಉರ್ಸೋಕ್ಕೂ ಹೋಗಿಲ್ಲ, ನಾನು ನಿಮಗೇನು ತೊಂದರೆ ಕೊಡೋಕ್ಕೂ ಹೋಗಿಲ್ಲ. ಸುಮ್ಮನೆ ಹೋಗಪ್ಪ. ಯಾಕೆ ಹಿಂಗೆ ಮಾತಾಡ್ತೀಯ? ಹೋಗು ಸುಮ್ಮನೆ. ಇಲ್ಲಿ ಮಾತಾಡಬೇಡ. ನಾನು ಹೇಳಿರ್ತೀನಿ ನೋಡು, ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದ. ನಿನಗೆ ಸರಿಯಾಗಿ ಮಾಡಿ ತೋರಿಸ್ತೀನಿ ನೋಡು. ಸರಿಯಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನೀನು ಮುಂದೆ ನಾನು ಯಾಕನ ಹಿಂಗೆ ಮಾಡಿದ್ನಪ್ಪ ಅನ್ಬೇಕು. ಅಲ್ಲ, ನಾವು ಎಷ್ಟು ಪ್ರೀತಿಯಿಂದ ಕರಿತೀವಿ, ಇವಾಗ ಏನು ದೌಲತ್ ಮಾಡ್ತೀಯಲ್ಲೇ ನೀನು. ಇಂಥ ದೌಲತ್ತಿಗೆ ನಾವು ಸರಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ. ನಾನೇ ನಿಮಗೆ ಹೊಟ್ಟೆ ಉರಿಸ್ತಾ ಇಲ್ಲ, ನಾನೇ ನಿಮ್ಗೇನು ತೊಂದರೆ ಕೊಡ್ತಾ ಇಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ. ಹೊಟ್ಟೆ ಉರ್ಸೋಕೆ ನಾನೇನು ಮಾಡಿಲ್ಲ ಅಂಥದ್ದು. ನಮ್ಮ ಪಾಡಿಗೆ ನಾವಿದ್ರೂ ನೀವೇ ಬಂದು ಕೆಣಕ್ತಾ ಇದ್ದೀರಾ. ನೀವು ಅಷ್ಟಕ್ಕೂ ಏನು ನನಗೆ ಏನು ಮಾಡಬೇಕು ಅದನ್ನ ಮಾಡಿದರೆ ಬಿಡಪ್ಪ. ನಮ್ಮ ಅಪ್ಪ ನಮ್ಮ ಅಮ್ಮ ನಾನು ನೋಡ್ಕೊಂಬ ಕಷ್ಟಪಟ್ಟವ್ರೆ ಅಂತಲಾದ್ರೂ ನಾನು ಒಂದೇನೋ ಒಳ್ಳೆ ಮನಸ್ಸಿಂದನ ಇರ್ತಿದ್ದೆ, ಒಳ್ಳೆ ತಂದೆಯಿಂದನ. ನನಗೆ ಅಲ್ಲಿ ಬರೋದಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಬರ್ತಾ ಇಲ್ಲ. ಇಷ್ಟ ಇಲ್ಲಂದು ಈಗ ಯಾರೇ ಆಗಲಿ ಬಲವಂತವಾಗಿ ಹೋಗಲ್ಲ. ಅಭ್ಯಾಸ ಇಲ್ಲತಕ್ಕೆ ನನಗೆ ಎಲ್ಲಿ ಅಭ್ಯಾಸ ಐತೋ ಅಲ್ಲಿ ಇರ್ತೀನಿ, ಸರಿನಾ? ನನಗೆ ಅಭ್ಯಾಸ ಇಲ್ಲ, ನಾನು ಅಲ್ಲಿ ಬರೋಲ್ಲ ಅಷ್ಟೇ. ನನ್ನ ಬಲವಂತ ಮಾಡಬೇಡ್ರಿ ಅಂತ ಎಷ್ಟು ಹೇಳಿದ್ರು ಇನ್ನೂ ಹಿಂಗೆ ಹೋಗೋಣ ನಿನಗೆ. ನನಗೆ ಇಷ್ಟೊಂದು ನೀನು ಕೆಣಕಿದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ನಾನು ಬೇಡ ಬೇಡ, ನಾನು ಬರಲ್ಲ ಅಂದಂಗೆಲ್ಲ ಬಲವಂತ ಮಾಡ್ತಾ ಇದೆಯಲ್ಲ. ಹೆಂಗೆ ಬಂದು ನನಗೆ ಅಲ್ಲೂ ಎಲ್ಲನೋ ಓಡಾಡಿದ್ರೆ ಸಾಕು, ಏನೋ ಒಂದು ಮಾತಾಡ್ತೀಯಲ್ಲ, ಗೊತ್ತಾಗಲ್ವ ನಿನಗೆ? ಕಾಮನ್ ಸೆನ್ಸ್ ಇಲ್ವಾ? ಅನ್ಕೊಳ. ಮತ್ತೆ ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಬಿದ್ದಿರಬೇಕು, ನಾನು ಮನೆಯಾಗ ಇರಬೇಕು. ನಾನು ಹುಡ್ಸಿರೋ ಮಗ ಅಂದಮೇಲೆ ಬರಬೇಕು, ನಮಗೆ ದುಡ್ದಾಕಬೇಕು. ಮತ್ತು ನಾವು ಯಾಕೆ ಮತ್ತೆ ನೀನು ಸಾಕೋದು? ಯಾಕೆ ಹೇಳಿ ಸಾಕೋದು? ವಯಸ್ಸೋದ್ಮೇಲೆ ಮಕ್ಕಳು ದುಡ್ದಾಕ್ತಾರೆ ಅಂತ ಹೇಳಿ ನಾವು ಸಾಕೋದು ನಿನಗೆ. ಅದಕ್ಕೆ ಮತ್ತೆ ಬರಬೇಕು. ಇವಾಗ ನಮ್ಮ ಕಷ್ಟ ಏನಂತ ನೀನು ಕೇಳಿದ್ಯಾ? ನಮ್ಮ ಕಷ್ಟ ಏನು ಅಂತ ನಿನಗೆ ಗೊತ್ತೇನೋ? ಇವತ್ತು ನಾನು ನಿಮ್ಮಮ್ಮ ಎಷ್ಟು ಕಷ್ಟಪಡ್ತಾಯಿದ್ದೀವಿ. ನಮ್ಮ ಕಷ್ಟನ ಹೇಳ್ಬಾರ್ದು. ನಿಮಗೆ ಮನೆನ ಒಂದಿಟ್ಟು ಹೆಂಗನ ಸಾಲಾಗಿಲ್ಲ ಮಾಡಿದ್ದೀವಿ. ಅದು ನೀನು ನಾನು ಎಲ್ಲರೂ ಒಂದಿಟ್ಟು ದುಡ್ದು ಎಲ್ಲರೂ ತೀರ್ಸಿರಿ ಹೆಂಗೆ ಆತ ಮನೆ ಉಳಿಸ್ಕೋಬೋದು. ನಾಳೆಗೆ ನಿನಗೆ ಹೆಂಗೋ ಒಂದು ಮನೆ ಆಗುತ್ತೆ, ಹೆಂಗೋ ಆಗುತ್ತತ್ತ. ಕಷ್ಟ ಕಾಲಕ್ಕೆ ನಮ್ಮ ಮಕ್ಕಳು ನೋಡ್ಕೊಂತಾರೆ ತಂದೆ ತಾಯಿನ ಅಂತ ತಾನೇ ಸಾಕೋದು ನಾನು ನಿನಗೆ. ನೀನೇನು ನನಗೆ ನನ್ನ ಕಷ್ಟಕ್ಕೆ ನೀನೇನು ಬಂದಿಲ್ಲ. ನನಗೆ ಚೆನ್ನಾಗಿಲ್ಲ ಅಂದ್ರೂ ನೀನೇನು ನನಗೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ. ಸುಮ್ಮನೆ ಹೋಗು, ಇಲ್ಲಿಂದ ಮಾತಾಡಬೇಡ. ಲೋಪರ್ ನೀನು ಹುಟ್ಟು ಲೋಪರ್ ನನ್ನ ಮಗ ಆಗಿರೋದಕ್ಕೆ ಕಣೋ ಇಂಥದ್ದು ಮಾಡ್ತಿರೋದು. ಹುಟ್ಟು ಲೋಪರ್ ನನ್ನ ಮಗ, ಕಚ್ಚಡ ನನ್ನ ಮಗ. ಲೈ ನಿನಗೆ ಎಲ್ಲೋಡೋ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನೋಡಲೇ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನನ್ನ ಮಗನೇ. ನೀನು ಮುಂದೆ ಗೋಳೈಕ್ಯಬೇಕು ನಾನು ತಕ್ಕೊಂಡು ಕಾಲಿಟ್ಕೊಂಡು ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಹಂಗೆ ಮಾಡ್ತೀನಿ ಲೋಪರ್. ಯಾಕೆ ನೀನು ಮಾತಾಡೋದು? ಸುಮ್ಮನೆ ಮಾತಾಡ್ತೀಯ. ಸುಮ್ಮನೆ ಮಾತಾಡಿದೀಯ ಅಂದರೆ ಸರಿ ಆಗೋದಿಲ್ಲ ನೋಡು. ಸುಮ್ಮನೆ ಯಾಕೆ ಮಾತಾಡೋದು? ನೀನು ಯಾಕೆ ಬಂದಿಲ್ಲ ನನ್ನ ಮೇಲೆ ಜಗಳ ತೆಗಿಯೋದು? ಅದೇನು ಮಾಡ್ಕೊವಾಗ ಹೋಗು. ನನಗೇನು ಹೇಳೋಕ್ಕೆ ಬಂದಿದ್ದೀ ಇಲ್ಲಿ? ಏನು ನಿನ್ಗೆ ಯಾಕೆ ನಾನು ದುಡ್ದು ಹಾಕಬೇಕು? ನೀನೇನು ನಾನು ಸಾಕಿದ್ದೆ ನೀನು ದುಡ್ದು ಹಾಕೋಕ್ಕೆ? ಏನು ಬಂದು ನನ್ನ ಮೇಲೆ ಜೋರು ಮಾಡೋದು ನೀನು? ಇಷ್ಟು ದಿವಸ ಇಲ್ದಾನು ಈಗ ಬಂದು ನನಗೆ ಕೆಲ್ಸಕ್ಕೆ ಹೋಗ್ತೀಯಾ ಬಾ ನೀನು ಅಂತ ಹೇಳಿ ಕರಿತಾ ಇದೆಯಲ್ಲ ನೀನು. ಎಷ್ಟಿರಬೇಡ ನಿನಗೆ, ಎಷ್ಟಿರಬೇಡ ನಿನಗೆ. ಇಲ್ಲೋಡು, ಇವತ್ತೇ ಲಾಸ್ಟು. ನನ್ನ ಬಗ್ಗೆ ಏನಾದರೂ ಮಾತಾಡಿದ್ಯಾ, ನಾನು ಮಾತಾಡ್ಸಿದ್ಯಾ ಅಂತ ಅಂದರೆ ನಾನು ಏನಿಲ್ಲ. ಲೇ, ನಿನ್ನ ಮಗನಾಗಿ ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ? ತಂದೆ ತಾಯಿ ಮೇಲೆ ಕೈ ಮಾಡ್ದಾನು ನನ್ನ ಮಗನ ಉದ್ಧಾರ ಆಗಲ್ಲ ಕಣೋ. ಯಾಕಪ್ಪ ಚಿತ್ತು? ಯಾಕೋ ಒದಿತಾ ಇದೆಯಾ ನಿಮ್ಮಪ್ಪ? ಇನ್ನ ಯಾಕಪ್ಪ? ಅಲ್ಲ ನೋಡೋದು, ನಾನು ಬರೋಲ್ಲ ಅಂದಮೇಲೆ, ಇಷ್ಟ ಇಲ್ಲ ಅಂದಮೇಲೆ, ನನಗೆ ಅಭ್ಯಾಸ ಇಲ್ಲ ಅಂದಮೇಲೆ ನಾನು ಹೋಗಲ್ಲ ಅಲ್ಲಿಗೆ. ಸುಮ್ಮನೆ ಬಿದ್ದಿರಬೇಕು. ಇವರು ಯಾಕೆ ನನಗೆ ಈ ರೀತಿ ಮಾಡ್ಬೇಕು ಹೇಳು? ಬಂದು ಪದೇ ನನ್ನ ಮೇಲೆ ಆವಾಜ್ ಹಾಕ್ತಾರೆ. ಅದಕ್ಕೇ ನಾನು ಸರಿಯಾಗಿ ಬಿಟ್ಟೆ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀನು ಅಂತ ನನ್ನ ಮಗ ಇಂಥ ನನ್ನ ಮಗ ಹಿಂಗೆ ಮಾತಾಡೋ ಅಂತ ಹುಟ್ಟೆ. ಹೆಂಗೆ ಮಾತಾಡ್ತಾರೆ ನೋಡು. ನಾನು ಇವ್ರನ್ನ ಮಾತಾಡಿಸ್ಲಿಲ್ಲ ಅಂದರೆ ಯಾಕಜ್ಜಿ ಮಾತಾಡಿಸ್ಬೇಕು? ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಹೋಗಲ್ಲ ಅಷ್ಟೇ. ನನಗೆ ಇಷ್ಟ ಆಗತ್ತಕ್ಕೆ ಹೋಗ್ತೀನಿ. ನನ್ನ ಸಣ್ಣ ಹುಡುಗನಿಂದ ಆಗೈತೆ, ನಾನು ಹೋಗಿದ್ದೀನಿ ಅಜ್ಜಿ. ಅದೇ ಮತ್ತೆ ಒಂದು ದಿವಸನೂ ನನ್ನ ಮಗ ಅಂತ ಹೇಳಿ ಪ್ರೀತಿಯಿಂದನ ಸಾಕಲಿಲ್ಲ, ಹೋಗಿ ಮಾತಾಡಲಿಲ್ಲ, ಏನಿಲ್ಲ. ಅಲ್ಲ 7 ವರ್ಷ ಆತೇಳ ಹುಡುಗನ ಬಿತ್ತೋಗಿ ನೀವು. ಏನೋ ಒಂದು ಫೋನ್ನ ಸಮೇತ ಕೇಳ್ತಿರ್ಲಿಲ್ವಂತಿ. ಹಂಗೆ ಅಂಬಳ್ಳ ತಮ್ಮ ಫೋನ್ನ ಸಮೇತ ಹುಡುಗಿ ಹೆಂಗೈತಿ ಅಂತ ಕೇಳಲ್ಲ. ಬರೀ ದುಡ್ಡು ಕಾಸು ಅಂತಾರೆ, ಬರೀ ದ್ವಾರ ಮಾಡೋ ಅಂಥದ್ದು, ಅದನ್ನು ಅಚ್ಚುಕಟ್ಟ ಕುಡಿಕೆ ಮಾಡೋ ದುಡ್ಡು ಕಾಸು ಅಂತ ಹೇಳಿ ಬೈಕೆ ಮಾಡತ್ತಮ್ಮ.
ಹೇಳು ಬೋಲ್ ಒಳ್ಳೆಯವರಲ್ಲ. ಯಾಕ ಬಿಡವ ಬೇಡ ಬಿಡ. ಏಯ್ ಮನ ಮರ್ಯಾದೆ ಇಲ್ದಾನೆ ಒಯ್ಯದ್ ನೋಡಿ ಇವನು. ನಾನು ನಿಮ್ಗೆ ಇನ್ನೆಲ್ಲೂ ಜಾಗ ಸಿಗ್ಲಿಲ್ವೇ? ಇಲ್ಲಿ ರೋಡ್ ನಿಂತ್ಕೊಂಡು ಒಯ್ದಾಡ್ತಾ ಇದ್ದೀರಲ್ಲ. ನೋಡಿ ಈ ನನ್ನ ಮಗನ ನೋಡಿ, ಹಾಂ ನೋಡು ಎಂಥದ್ದು ಮಾಡ್ತಾ ಇದ್ದಾನೆ. ತೆಗಿತ್ತು ನನ್ನ ಮಗನೇ ಇಲ್ಲ ಅನ್ಕೊಬಿಡೆ ಇನ್ನು ಮೇಲಿಂದಾನ. ಅಲ್ಲ ನೋಡು ಎಂಥದ್ದು ಮಾಡ್ತಾ ಇದ್ದಾನೆ ನೋಡಿ ನನ್ನ ಮಗ ಅಂತ ನಮಗೆ ಹಿಡ್ಕೊಂಡು ಒಯ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಇರ್ಬೇಡ ಇವನು. ಎಷ್ಟು ಕೆಟ್ಟ ಮೆಟ್ಟು ಹಿಡ್ದಿರ್ಬೇಡ. ನಾವು ಒಳ್ಳೆ ಬುದ್ಧಿ ಕಲ್ಸನ ಕೆಟ್ಟ ಮೆಟ್ಟು ಹಿಡ್ದವನೇ. ತಂದೆ ತಾಯಿನೇ ಮಾತಾಡ್ಸಲ್ಲ, ತಂದೆ ತಾಯಿ ಮೇಲೆ ಕೈ ಮಾಡ್ತಾನಲ್ಲ ಇವನು. ಎಂಥ ಕೆಟ್ಟ ಬುದ್ಧಿ ಕಲ್ತಿರ್ಬೇಕಿಂತ ಬುದ್ಧಿ ಲೋಪರ್ ನನ್ನ ಮಕ್ಳು ಹೇಳ್ಕೊಟ್ಟಿರ್ಬೇಕು ಇವನಿಗೆ. ಬಾರಮ್ಮ ಅಂತಕ್ಕೆ ಅಂತ ಹೇಳಿ ನಾನು ಹೇಳೋದು ತಪ್ಪೆ, ಕರೆಯೋದು ತಪ್ಪೆ. ಮನೆ ಉಳಿಸ್ಕೊಂಡು ಹೋಗಪ್ಪ ಎಲ್ಲರೂ ಒಗ್ಗಟ್ಟಾಗಿ ದುಡ್ದು ಕೊಡು, ಎಲ್ಲ ಸಾಲನೆಲ್ಲ ತೀರ್ಸೋಣ. ಮತ್ತು ಮಕ್ಕಳು ನಮಗೆ ಮುಂದೆ ಕಷ್ಟ ಕಾಲಕ್ಕೆ ಆಗ್ತಾರೆ ಅಂತ ತಾನೇ ನಾವು ನೋಡ್ಕೊಂಬೋದು. ಕಷ್ಟ ಕಾಲಕ್ಕೆ ಆಗ್ತಾರೆ ಅಂತಲೇ ಅದೇನೋ ನಿಜಾನೇ. ಆದರೆ ಅವ್ರಿಗೆ ಅದು ಇಷ್ಟ ಆಗ್ಬೇಕಲ್ಲ. ಯಾರೇ ಆಗಲಿ ಹುಡುಗರು ಹೋಗಿಲ್ಲತ್ತಕ್ಕೆ ಹೋಗಲ್ಲ, ಶಾನೇನೆ ಮಾತಾಡಿಸ್ದಿಲ್ಲತ್ತಕ್ಕೆ ಹೋಗಲ್ಲ. ನೀನು ಇಲ್ಲಿ ಬಂದರೂ ಅವನು ಮಾತಾಡಿಸ್ತಿರ್ಲಿಲ್ವಂತೆ. ಅದಕ್ಕೆ ಅವನು ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಓದ್ಕೊಂಡು ಅವ್ನ ಪಾಡಿಗೆ ಅವ್ನು ಇದ್ದ. ರಾಜಿದ್ರೆ ಬೋರಾನು, ಇಲ್ಲಾಂದ್ರೆ ಅಲ್ಲೇ ಓದ್ಕೊಂಡು ಹೆಂಗೆ ಅಲ್ಲೇ ಇದ್ದತ್ತೆ. ಯಾತ ತಲೆ ಕೆಡಿಸ್ಕೊಂಬಂಗೆ ಅವ್ನ ಪಾಡಿಗೆ ಅವನು ಅಲ್ಲಿ ಹೆಂಗೆ ಗೊತ್ತಲಾಗ ಇದ್ದ. ಬೇಡ ಕಣ ಬಿಡೋ. ಅದ್ಯಾಕೆ ಅವಯ್ಯ ನಿಮ್ಮಪ್ಪ ಏನು ಬಿಡಲ್ಲ ಕೊಡು. ನೀನು ಏನೇನೋ ಕೈ ಮಾಡಿಬಿಟ್ಟಿದ್ದೀಯ ಅಂದರೆ ಸರಿ ಹೋಗಲ್ಲ ನೋಡಿ, ಹೇಳಿರ್ತೀನಿ ಬಾರ ಇತ್ಲಾಗೆ. ನೀನು ಯಾಕನ ಪಾಪ ನೋಡು ಹೇಳಿರ್ತೀನಿ ಚೇತು, ಹಿಂಗೆಲ್ಲ ಮಾಡಬೇಡ. ನಾನು ಹೇಳಿದ್ದೀನಿ ಪದೇ ಪದೇ ಬಂದು ನನ್ನ ಆಗ್ಲಲ್ಲ ಕರಿಯೋದಾಗಲಿ ಪದೇ ಪದೇ ನನ್ನ ಬಗ್ಗೆ ಮಾತಾಡೋದಾಗಲಿ ಇದೆಲ್ಲ ಮಾಡಬೇಡ್ರಿ. ನನಗೆ ಇಷ್ಟ ಇಲ್ಲ, ನಾನು ಬರೋಲ್ಲ. ನನಗೆ ಇಷ್ಟ ಆಗುತ್ತಾ ಅವಾಗ ಬರ್ತೀನಿ. ನನಗೆ ಇವಾಗ ಅಭ್ಯಾಸ ಇಲ್ಲ, ನನಗೆ ಬರೋಕ್ಕಾಗಲ್ಲ ಅಂತ ನಾನು ಹೇಳಿದ್ದೀನಿ. ನನಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮುಖ್ಯ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಯಾವಾಗ ಚೆನ್ನಾಗಿರ್ತಾರೆ ನಾನು ಅವಾಗ ಚೆನ್ನಾಗಿರ್ತೀನಿ ಅಷ್ಟೇ. ನಾನು ಅವ್ರು ಹೇಳಿರೋ ಮಾತು ಮೀರಲ್ಲ, ಅವ್ರು ಹೇಳಿರೋದಂಗೆ ನಾನು ಕೇಳ್ಕೊಂಡು ಇರೋದು. ಹಂಗಾರೆ ಅವ್ರು ಹೇಳ್ಕೊಟ್ಟವ್ರು ನಿನಗೆ ಹೋಗಬೇಡ ಅಂತ. ಅವ್ರೇನು ಹೇಳ್ಕೊಟ್ಟಿಲ್ಲ, ಆದ್ರೂ ನೀವು ಅವ್ರಿಗೆ ಎಷ್ಟು ಮೋಸ ಮಾಡಿದ್ದೀರಲ್ಲ ಅದಕ್ಕೇ ನಾನು ಹೋಗಲ್ಲ. ನನಗೆ ಗೊತ್ತೈತೆ ನೀವು ಮಾಡಿರೋ ಮೋಸ ಎಲ್ಲ. ಇವರು ಅಂತಾರೇನೆ ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಆ ಹುಡುಗನ ಏನು ಹಂಗೆ ನೀನು ತಲೆ ಕೆಡಿಸ್ತಾರೆ. ಸುಮ್ಮನೆ ಇರಲ್ಲ ಇವರಿಬ್ರು, ತಲೆ ತಿಕ್ಲು ಅಂತಾರೆ ಇವರಿಬ್ರು, ಗಂಡ ಹೆಂಡತಿ ಇಬ್ರು. ನನ್ನ ಮಗನೇ ನೋಡವು ನೀನು ಸರಿಯಾಗಿ ಮಾಡಿ ತೋರಿಸ್ತೀನಿ. ನನ್ನ ಮಗನೇ ಏನು ಅಂದ್ಕೊಂಡಿದೀಯ ಅಂದ್ರೆ ಇಲ್ಲೋಡು, ನಾನು ಏನು ಮಾಡಿ ತೋರಿಸ್ತೀನ ನಿನಗೆ ಗೊತ್ತಿಲ್ಲ. ನೋಡು ಅಪ್ಪ ನಮ್ಮ ಏನು ಮಾಡೇನು ಅನ್ಕೋಬೇಕು ನೀನು. ನನ್ನ ಮಗನೇ ನಿನ್ನ ಕಾಲಿಗೆ ಪಡವಲೇ ನಿನ್ಗಿಲ್ಲೋಡು ಎಲ್ಲನ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಹೊಲ ಮನೆ ಏನು ಇಲ್ದಂಗೆ ನಿನಗೆ ಎಲ್ಲ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಮನೆ ಸಿಗ್ದಂಗೆ ಮಾಡ್ತೀನಿ. ಮಾಡ್ಕೆ ಹೋಗು, ಯಾರು ಬೇಡ ಅನ್ನಲಿಲ್ಲ. ನನಗೇನು ಬೇಡ, ನೀನು ಕಟ್ಟಿರೋ ಮನೆ ಯಾರಿಗೆ ಬೇಕು, ಬೇಡ ಹೋಗು. ಏನು ಬೇಡ, ನಾನೆಲ್ಲ ದುಡ್ದು ಕಟ್ಕೊಂತೀನಿ. ಮಾಡ್ತಾನೆ ಈ ವರ್ಷ ನಾವು ಪಾಠ ಬಿದ್ರೂ ಅವ್ನಿಟ್ಟು ಮನೆ ಕಟ್ಕೊಂಡು ಒಂದಿಟ್ಟು ಸಾಲ ತೀರ್ಸೋಕ್ಕಾಗಿಲ್ಲ ಈ ವರ್ಷ. ಇವನು ಮಾಡ್ತಾನೆ ಹೇಳೋದು ನೋಡು. ಯಾರ ಹೇಳ್ಕೊಟ್ಟಿರೋದ ಮಾತಾಡಬೇಡ ನೀನು. ನಿಮ್ಮ ದಡಮ್ಮ ಹೇಳ್ಕೊಟ್ರು ಅಂತೇಳಿ ಮಾತಾಡಬೇಡ ಕಣೋ. ನಿಮ್ಮ ದೊಡ್ಡಮ್ಮನ ಮಾತು ಕೇಳಿ ಮಾತಾಡ್ತೀಯಲ್ಲ. ಅವರು ನೋಡು ತಂದೆ ಮಕ್ಕಳನ್ನ ದೂರ ಮಾಡಿ ಏನು ಅವರಿಗೆ ಇಷ್ಟನೋ ಏನೋ ಏನು ಖುಷಿನೋ ಏನೋ ತಂದೆ ಮಕ್ಕಳನ್ನ ದೂರ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ. ಎಷ್ಟಿರಬೇಡ ಅವ್ರಿಗೊಂದು ಏಟನಕ್ಕೆ ಇದಿಲ್ವಿ ಅಲ್ಲ. ತಂದೆ ಮಕ್ಕಳನ್ನ ದೂರ ಮಾಡಿದರೆ ಹೆಂಗೆ ಏನು ಅಂತ ಸ್ವಲ್ಪ ಯೋಚನೆ ಮಾಡೋಕ್ಕಾಗಲ್ವೇ ಅಲ್ಲ. ಹಿಂಗೆ ಮಾಡೋದು ಸರಿನೇ ಅವ್ರು ನನ್ನ ಕೊಡ್ದು ಅವ್ರು ನಂದಿದ್ರೆ ಅಂದರೆ ಸರಿಯಾಗೋದಿಲ್ಲ ನೋಡಿ. ನಾನು ಹೇಳಿರ್ತೀನಿ. ಬಿಡಪ್ಪ ಹೋಗ್ಲಿ ಬಿಡವು ಪಾಪ, ಬಿಡಪ್ಪ ಹೋಗ್ಲಿ ಬಿಡು. ಇವಕ್ಕಂತ ಬುದ್ಧಿ ಇಲ್ಲ, ನೀನು ನನ್ನ ಬುದ್ಧಿವಂತ. ಸುಮ್ಮನೆ ಆಗ್ಬೇಕಂಗೆ ಕೈ ಮಾಡಬೇಡ, ಸುಮ್ಕಿರು. ಹೆಂಗನ ಮಾಡ್ಕೊಂಡು ಹೋಗ್ಲೇಳು, ಸುಮ್ಕಿರಪ್ಪ. ನಂಗೆ ಕೈ ಮಾಡಬೇಡ, ಸುಮ್ಕಿರ. ಇವರಿಂದ ನಾನು ನೋಡ್ಕೊಂಡಿದ್ರೆ ತಾನೇ ಇವು ಈಗ ಬಂದವಿ ನನ್ನ ಮೇಗೆ ಅಂತ. ತೆಗಿ ಸುಮ್ಕಿರಪ್ಪ, ಸುಮ್ಕಿರು. ಕ್ಯಾನ್ಕಿರು ಹುಡುಗರು ನಂಗೆ ಮತ್ತೆ ಯೋಟಾನ ಕೇಳಬೇಕು. ಯೋಟಾನ ಹೇಳಿರಿ ಅತಿಯಾಗ ಹಿಂಗೆ ಆಗೋದು. ಅತಿಯಾಗಿ ಹೇಳೋಕ್ಕೋದ್ರೆ ಹಿಂಗೆ ಆಗೋದು ನಿನಗೆ. ಲೇ ನೋಡ್ತಿರಲ್ಲ ನೀನು ಪದವಿ ಅಂದ್ರೆ ನಿನ್ನ ಯಾಕೊಂದು ದಿವಸಕ್ಕೆ ಕಾಳು ಹಾಕೋಕ್ಕೂ ಬರೋಲ್ಲ, ನಿನ್ನ ಮಾತಾಡ್ಸೋಕ್ಕೂ ಬರೋಲ್ಲ ನಾವು. ನೋಡು ನನ್ನ ಮಗನೇ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ತಪ್ಪಾಯಿತು. ಆದ್ರೂ ಏನು ಮಾಡೋದು. ನಾನು ಯಾವತ್ತೂ ಇವ್ರಿಗೇನು ಅಂದಿಲ್ಲ, ಏನಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ ಸುಮ್ಮನೆ. ಈಗಲೂ ಏನು ಅನ್ನಕ್ಕೆ ಹೋಗಿಲ್ಲ. ನನಗೆ ಅಭ್ಯಾಸ ಇಲ್ಲ ಹೋಗೋಕ್ಕಷ್ಟೇ. ಅಭ್ಯಾಸ ಇಲ್ಲ. ಮೇಯ್ನಾಗಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನನಗೆ ತುಂಬ ಇಷ್ಟ. ಅವ್ರು ಮಾತಾಡ್ಸಲ್ಲ. ಅವರು ಹೇಳ್ದಂಗೆ ನಾನು ಕೇಳ್ಬೇಕು. ಇವತ್ತು ನಾನು ಓದಿ ಇಷ್ಟೊಂದು ಇದು ಮುಂದೆ ಕಾರಣ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೇನೆ. ಇವ್ರ ಜೊತೆಗೆ ಬಂದು ಇದ್ಬಿಟ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಇವ್ರದ್ದು ಸರಿ ಇಲ್ಲ ಬುದ್ಧಿ. ನಾನು ನೋಡ್ಕೊಂಡಿದ್ದೀನಿ. ಅವ್ರು ಹೇಳೋದೇನು ನಾನೇ ನೋಡ್ಕೊಂಡಿದ್ದೀನಿ. ಇವಾಗ ದುಡಿತೀನಿ ಅನ್ನೋದೊಂದು ಇದಕ್ಕೋಸ್ಕರ ಇವ್ರು ನನಗೆ ಕರಿತಾ ಇದ್ದಾರೆ. ಅದಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಷ್ಟೇ. ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.